ಸರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ವಹಿಸಿರುವ ಕಾಮಗಾರಿಗಳಿಗೆ ಎರಡೆರಡು ಬಾರಿ ಬಿಲ್ ಪಾವತಿಸುವುದರಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿರುವ ಕುರಿತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ 5 ವರ್ಷದಿಂದ 2019ರಿಂದ 2023ವರೆಗೂ ಏನು ಎರಡೆರಡು ಬಾರಿಗೆ ಬಿಲ್ಲುಗಳು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾಮಗಾರಿಗಳು ಸರಿಯಾಗಿ ಕ್ವಾಲಿಟಿ ಮೇಂಟೈನ್ ಮಾಡದೇ ಇರತಕ್ಕಂಥ ವಿಷಯಗಳ ಬಗ್ಗೆ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಆಧಾರದ ಮೇಲೆ ಅವರು 4 ತನಿಖಾ ತಂಡಗಳನ್ನು 5/8/2023ರಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದಾದ ನಂತರ 25/8/2023ರಂದು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ HL ನಾಗಮೋಹನ್ ದಾಸ್ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಜನರಲೈಸ್ಡ್ ಆಗಿದೆ. ಈಗೇನು ಹೇಳ್ತೀನಿ ಅಂದರೆ, ನಾನು ಒಂದೆರಡು ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ ಸರ್. ಈ ಕೋರಮಂಗಲದಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡ್ತಾರೆ, ಒಂದು ರಾಜ್ ಎಂಟರ್ಪ್ರೈಸಸ್ ಅಂತ. 1,50,00,000 ಬಿಲ್ ಮಾಡ್ತಾರೆ. ಅದನ್ನು ಅವ್ರಿಗೆ ನಮ್ಮ ದಕ್ಷಿಣ ವಲಯದಿಂದ ಪೇಮೆಂಟ್ ಆಗ್ತದೆ. ಅದೇ ಕಾಮಗಾರಿಗೆ 3 ತಿಂಗಳು ಬಿಟ್ಟು ಬೇರೆ ವಿಭಾಗದಿಂದ ಆನ್ಲೈನಲ್ಲಿ ಪೇಮೆಂಟ್ ಆಗ್ತದೆ. ಇಲ್ಲಿ ಫೈಲ್ ಮುಖಾಂತರ ಆಫ್ಲೈನು, ಅಲ್ಲಿ ಆನ್ಲೈನು, ಒಂದೇ ಕೆಲಸಕ್ಕೇನೆ. ಆಮೇಲೆ ನಾವು ನ್ಯಾಯಾಂಗ ಮಾಡ್ತೀವಿ, ತನಿಖೆ. ನಾನು ಹೇಳ್ತಾ ಇದ್ದೆ ಸರ್, ಕೋವಿಡ್ ಟೈಮ್ನಲ್ಲಿ ಭಾಳ ಸಾರಿ ಹೇಳ್ತಾ ಇದ್ದೆ, ಕೋವಿಡ್ ಜನರಿಗೆ ಶಾಪ, ಸರ್ಕಾರಕ್ಕೆ ವರ ಅಂತ. ಇವೆಲ್ಲ ಅದೇ ಕೆಲಸಗಳೇ ಸರ್. 1.25 ಕೋಟಿ ರೂಪಾಯಿ ಆನ್ಲೈನಲ್ಲಿ ಡ್ರಾ ಮಾಡ್ತಾರೆ ಅದೇ ಕೆಲಸಕ್ಕೆ 3 ತಿಂಗಳು ಬಿಟ್ಟು ಆಫ್ಲೈನಲ್ಲಿ ಡ್ರಾ ಮಾಡ್ತಾರೆ 1.25 ಕೋಟಿ. ಅದೇ ಥರ CAG ಅವರು ಕೂಡ ಅವ್ರ ರಿಪೋರ್ಟ್ನಲ್ಲಿ ಒಂದು ಹೇಳ್ತಾರೆ, BBMP ಹಣಕಾಸು ವಿಭಾಗದ ಅಧಿಕಾರಿಗಳು ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಹಣ ಪಾವತಿ ಮಾಡಿದ್ದಾರೆ. ಗುತ್ತಿಗೆದಾರರ ಅಕೌಂಟ್ಗೆ ಒಮ್ಮೆ ಆಫ್ಲೈನ್ ಅಂತ, ಇನ್ನೊಮ್ಮೆ ಆನ್ಲೈನಲ್ಲಿ ಅಂತ 106 ಕೋಟಿ ಹಣ ಪಾವತಿ ಮಾಡಿ ಬೃಹತ್ ಭ್ರಷ್ಟಾಚಾರ ವಹಿಸಿದ್ದಾರೆ. BBMP ಹಣಕಾಸು ವಿಭಾಗದಿಂದಲೇ ಬೃಹತ್ ಭ್ರಷ್ಟಾಚಾರ. 2019ರಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ರಾಜಕಾಲುವೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನೊಬ್ಬ ಬಿಲ್ ಪಾವತಿಗೆ BBMPಗೆ 2020ರಲ್ಲಿ ಅರ್ಜಿ ಸಲ್ಲಿಸಿದ್ದ. ಹಿರಿತನ ಇಲ್ಲದ ಕಾರಣ ಬಿಲ್ ಪಾವತಿ ಆಗಿರಲಿಲ್ಲ. ನಂತರ ಹಣಕಾಸು ವಿಭಾಗಗಳು ನೆರವಿನೊಂದಿಗೆ ಆಫ್ಲೈನ್ನಲ್ಲಿ 1,50,00,000 ಸರ್, ಸರ್ ಈಗ 6 ಫೆಬ್ರವರಿ ಪ್ರಜಾವಾಣಿನಲ್ಲಿ ಬಂದಿದೆ, ಒಂದೇ ಕೆಲಸಕ್ಕೆ ಎರಡೆರಡು ಬಿಲ್ಲು ಅಂತ. ಇಷ್ಟೆಲ್ಲ ಬಂದ್ರೂ ಅಧಿಕಾರಿಗಳ ಮೇಲೂ ಕ್ರಮ ಇಲ್ಲ, ಕಾಂಟ್ರಾಕ್ಟರ್ ಮೇಲೂ ಕ್ರಮ ಇಲ್ಲ. ಬರೀ ಆಯುಕ್ತರು ಒಂದು ಮಾತು ಹೇಳ್ತಾರೆ, ನಾವು ಇದನ್ನು ತನಿಖೆಗೆ ಒಳಪಡಿಸ್ತೀವಿ ಅಂತ. ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಅಕೌಂಟಲ್ಲಿ ಎರಡೆರಡು ಸಾರಿ ದುಡ್ಡು ಹೋದರೆ ಅವ್ರ ಮೇಲೆ ನೀವು ಬ್ಲ್ಯಾಕ್ ಲಿಸ್ಟ್ ಮಾಡಲ್ಲ, ಅವ್ರನ್ನ ಯಾರ ಮೇಲೆ ಅಧಿಕಾರಿಗಳ ಮೇಲೆ ನೀವು ತಗೊಳ್ಳೋದಿಲ್ಲ ಅಂದರೆ ಹೇಗೆ ಸರ್? ನಾವೇನು ಮಾಡ್ಬೇಕು ನೀವೇ ಹೇಳಿ. ಇಂಥ ಕೆಲಸ ಪ್ರಾಕ್ಟಿಕಲ್ ಆಗಿದೆ, ಕೈಯಲ್ಲಿ ಇದೆ. ಈಗಾಗಲೇ ಇವೆಲ್ಲ ರಿಪೋರ್ಟ್ ಆಗಿರ್ತಕ್ಕಂಥ ಅಲ್ಲಲ್ಲ, ಅವ್ರು ಹೇಳುದು 2 ರೆಡ್ ಹ್ಯಾಂಡ್ದಲ್ಲಿ ಇದೆ. ನೀವು ಕ್ರಮ ಮತ್ತೆ ಈಗ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಬಂದಿರತಕ್ಕಂಥ ಎಲ್ಲ ಕಂಪ್ಲೇಂಟ್ಸ್ ನೋಡ್ತಾ ಇದ್ದಾರೆ ಮತ್ತು ಅವರು ಗುಣಮಟ್ಟದ ಬಗ್ಗೆ, ಕಾಂಟ್ರಾಕ್ಟ್ ಬಿಲ್ಸ್ ಬಗ್ಗೆ ಎಲ್ಲ ಅವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಡಿದ ತಕ್ಷಣ ಅವ್ರು ಯಾರೇ ಕಂಡು ಬಂದು ಅವ್ರು ಏನ್ ಕ್ಲಿಯರ್ ಹೇಳ್ತಾರೆ, ಒಂದೇ ಬಿಲ್ಗೆ ಆಫ್ಲೈನ್ ಮಾಡ ಅಂತ. ಕಮಿಷನರೇ ಒಪ್ಕೊಂಡಿದ್ದಾರೆ, ಎರಡೆರಡು ಸಾರಿ ಪೇಮೆಂಟ್ ಆಗಿದೆ ಅಂತ. ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಗೆ ನಾಗಮೋಹನ್ ದಾಸ್ ಕಮಿಟಿ ಮಾಡಿರೋದ್ರಿಂದ ಇದು ಕಮಿಟಿ ಮುಂದೆ ಬಂದಿರುತ್ತೆ ಸರ್. ಇವರು ಅಲ್ಲ ಸರ್, ಅವ್ರು ರೆಡ್ ಹ್ಯಾಂಡ್ ಕೈಯಲ್ಲಿ ನಿಮ್ಮವ್ರಿಗೆ ಹಿಡ್ಕೊಟ್ರು ತಿರ್ಗಾ ನಾಗಮೋಹನ್ ದಾಸ್ ಕಮಿಟಿ ಯಾಕೆ? ಅವ್ರು ಸಮಯ ಕೊಟ್ಟಿದ್ದಾರೆ, ಸಮಯ ನಿಗದಿ ಆದ ಕೂಡ ಅವ್ರು ರಿಪೋರ್ಟ್ ಮಾಡಿದ್ರೆ ರಿಪೋರ್ಟ್ ಆದ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಇದು ರಿಪೋರ್ಟ್ ಇಲ್ಲ ಸರ್. ಸಭಾನಾಯಕರೇ ಕ್ಲಿಯರ್ ಕಟ್ ಏನಂತಾರ, ಒಂದೇ ಕಾಮಗಾರಿಗೆ ಆನ್ಲೈನ್ ಮೇಲೆ ಇಟ್ಟು ಆಫ್ಲೈನ್ ಮೇಲೆ ಇಟ್ಟಾಗಿದೆ. ರೆಡ್ ಹ್ಯಾಂಡ್ ಇದೆ, ತಕ್ಷಣ ಕ್ರಮ ತಗೊಳ್ಳಿ ಅವ್ರ ಮೇಲೆ. ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ನಾನಲ್ಲ ಸರ್. ಈಗ ನೀವು ಪೇಪರ್ ಕಟಿಂಗ್ 2 ಲೈನ್ ಓದ್ತೀನಿ ನೋಡಿ. BBMP ಒಂದೇ ಕಾಮಗಾರಿಗೆ 2 ಸಾರಿ 1.25 ಕೋಟಿ ಬಿಡಿ ಅವ್ರಿಗೆ. ಆಯ್ತು, ಸಭಾಪತಿಗಳು ತಾವು ಸೂಚಿಸಿದಂತೆ ಏನು ಸದಸ್ಯರು ಹೇಳ್ತಾ ಇದ್ದಾರೆ ಅದನ್ನು ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸೂಚನೆಗಳು